ನಮ್ಮ ಯಾವ ರೀತಿ ಒಂದು ರೆಂಬೆ ಮುಖ್ಯವಾಗಿರ್ತದೋ ಕಾಂಡ, ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕಂದರೆ ಯೂತ್ ಕಾಂಗ್ರೆಸ್ ಏನೇ ಮಾಡಬೇಕಂದ್ರೂ ಕೂಡ ಯೂತ್ ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗ್ತದೆ. ಅದನ್ನೆಲ್ಲ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಹಿರಿಯರು ಯಾವ ರೀತಿ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಯಾವ ರೀತಿ ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ನಡೀಬೇಕು. ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ರೂಪುಗೊಳಿಸ್ಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ನಿಮ್ಮದೇ ಆದಂಥ ಒಂದು ಜವಾಬ್ದಾರಿ ಇಲ್ದಿರ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ಒಂದು ಜವಾಬ್ದಾರಿಯುತವಾಗಿ ಈಗೆಲ್ಲ ನೀವೆಲ್ಲ ಚುನಾಯಿತರಾಗಿದ್ದೀರಾ, ನಿಮ್ಮನ್ನೆಲ್ಲ ಕೂಡ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿರ್ತಾನೆ. ಅರ್ಜುನ್ ಅವರು ಹೇಳಿದ್ರು, ನಿಮ್ಗೆ ಇನ್ನೂ ಹಿರಿಯರು ಈಗ ಇರ್ತಕ್ಕಂಥ ಹಿರಿಯರು ಅನೇಕ ಇನ್ನೂ ಸೂಚನೆಗಳು ಸಲಹೆಗಳು ನೀಡ್ತಾರೆ. ಅವ್ರನ್ನೆಲ್ಲ ಕೂಡ ಪಾಲಿಸ್ಕೊಂಡು ಹೋಗಬೇಕು. ತಮಗೆಲ್ಲ ಕೂಡ ಮುಂದಿನ ಇನ್ನೂ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ಬಯಸ್ತಾ, ಮತ್ತೊಮ್ಮೆ ಯಾರ್ಯಾರು ಆಯ್ಕೆ ಆಗಿದೆ ಅವ್ರಿಗೆಲ್ಲ ಕೂಡ ಭಗವಂತ ಒಳ್ಳೆ ಆಶೀರ್ವಾದ ನೀಡಿ ಬೆಳೀಲಿ ಅಂತ ಕೋರ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 4 ತಿಂಗಳ ಹಿಂದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿಯವರ ಆದೇಶದಂತೆ ಆನ್ಲೈನ್ ವೋಟಿಂಗ್ ಮೂಲಕ ಮೆಂಬರ್ಶಿಪ್ ಮಾಡಿ, ಆನ್ಲೈನ್ ಮೂಲಕನೇ ವೋಟಿಂಗ್ ಮಾಡಿ ಅದರಲ್ಲಿ ಅತ್ಯಧಿಕ ಮತಗಳನ್ನು ಪಡೆದಿರ್ತಕ್ಕಂಥವರು ಈ ಚುನಾವಣೆಯಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಾರೆ. ರಾಜ್ಯದ ಯುವ ಕಾಂಗ್ರೆಸ್ ಬಗ್ಗೆ ನಮ್ಮ ಅರ್ಜುನ್ ಅವರು, ಮಂಜುವರು ಹೇಳಿದ್ದಾರೆ. ನಾನು ನಮ್ಮ ತಾಲೂಕಿನ ಮಟ್ಟಿಗೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನೋದ್ ಅವರಿಗೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪವನ್ ಅವರಿಗೆ, ಜಿಲ್ಲಾ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಬಾಜಾನ್ ಅವರಿಗೆ, ಗುಲ್ಬಾಲ್ ಟೌನ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುರಳಿ ಕೃಷ್ಣ ಅಲಿಯಾಸ್ ATM ಅವರಿಗೆ, ಹಾಗೂ ನಮ್ಮ ಹೋಬಳಿಯ ಗೊಲ್ಲಳ್ಳಿಯ ವೆಂಕಟೇಶ್ ಅವರಿಗೆ, ಇವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವರಿಗೆ 1-2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ಯಾವುದೇ ನಿಟ್ಟಲ್ಲಿ ಬೆಳೀಬೇಕು ಅಂದರೂ ಸಹ ಒಂದು ಬಹು ಮುಖ್ಯವಾದಂಥ ಘಟಕ ಯುವ ಘಟಕ ಸಹ ಆಗಿರುತ್ತೆ. ನೀವು ಇಷ್ಟು ದಿವಸ ಹೇಗಿದ್ರೋ ಗೊತ್ತಿಲ್ಲ, ಈಗ ರಾಷ್ಟ್ರದ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳಾಗಿ ನೀವು ಆಯ್ಕೆ ಆಗಿದ್ದೀರಾ ಅಂದರೆ ನಿಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ. ನೀವು ಜನರಿಗೆ ಮಾದರಿಯಾಗಿರಬೇಕಾಗತ್ತೆ. ನೀವು ಯಾವ ರೀತಿ ನಡ್ಕೊಳ್ತೀರಾ ಅಂತ ಸಹ ಸಮಾಜ ನೋಡ್ತಾ ಇರುತ್ತೆ. ನಿಮ್ಮ ನಡವಳಿಕೆ ಮೇಲೂ ಸಹ ಪಕ್ಷದ ಅಭಿವೃದ್ಧಿ ಅವಲಂಬಿತವಾಗಿರುತ್ತೆ. ನೀವು ಇಷ್ಟು ದಿವಸ ಯುವಕರಾಗಿ, ಮತದಾರರಾಗಿ, ಕಾರ್ಯಕರ್ತರಾಗಿರ್ಬೋದು, ಈಗ ನಿಮಗೆ ಒಂದು ಜವಾಬ್ದಾರಿ ತಲಾ ಒಂದೊಂದು ಜವಾಬ್ದಾರಿ ಬಂದಿದೆ. ನೀವುಗಳು ಆಯಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿರ್ಬೋದು, ಅವರ ಮಾರ್ಗದರ್ಶನವನ್ನು ಪಡೆದು ನೀವು ಸೈನಿಕರ ಥರ ದುಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ನೀವು ಮೂಲ ಕಾರಣಕರ್ತರಾಗಿರ್ತೀರ. ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ ವಿವಿಧ ಮುಂಚೂಣಿ ಘಟಕಗಳೇನಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಎಲ್ಲರ ಜೊತೆ ಹೊಂದ್ಕೊಂಡು ನೀವು ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ 2 ಹಿತವಚನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದಂಥ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರಿಗೆ ಅಭಿನಂದನೆಗಳು. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಯಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಸುನೀಲ್ ಗೌಡರು ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಚುನಾವಣೆ, ಯೂತ್ ಕಾಂಗ್ರೆಸ್ ಚುನಾವಣೆ ಪ್ರಕ್ರಿಯೆ 4 ತಿಂಗಳ ಹಿಂದೆ ಆಗಿತ್ತು. ಅದರ ಫಲಿತಾಂಶ ನಿನ್ನೆ ಪ್ರಕಟ ಆಗಿದೆ. ಆ ಫಲಿತಾಂಶದಲ್ಲಿ ಏನಾಗಿ ಮುಳಬಾಗಿಲು ತಾಲೂಕಲ್ಲಿ 2 ಆವಣಿ ಬ್ಲಾಕು, ಒಂದು ಆವಣಿ ಬ್ಲಾಕು, ಒಂದು ಟೌನ್ ಬ್ಲಾಕು, ಅದೇ ರೀತಿ ಒಂದು ಅಸೆಂಬ್ಲಿ ಬ್ಲಾಕಲ್ಲಿ ಎಲ್ಲರೂ ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ಇವಾಗ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂಥ ವಿನೋದ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾದಂಥ ಪವನ್ ಅವರು, ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಬಾಬಾಜಾನ್ ಅವರು, ಹಾಗೆ ನಮ್ಮ ಗೊಲ್ಲಳ್ಳಿ ವೆಂಕಟೇಶ್ ಅವರು ಸೆಕ್ರೆಟರಿ, ಅದೇ ರೀತಿ ಟೌನ್ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಮುರಳಿ ಕೃಷ್ಣ ಅವರು ಆಯ್ಕೆಯಾಗಿರ್ತಾರೆ. ಇನ್ನು ಇದು ಅಲ್ಲದೆ ನಮ್ಮ
ಟೌನ್ ಬ್ಲಾಕಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು, ಅದೇ ರೀತಿ ಅಸೆಂಬ್ಲಿ ಬ್ಲಾಕ್ ಅಧ್ಯಕ್ಷರಾದಂಥ ಸುರಿ ಅವರು ಕೂಡ ಇಲ್ಲಿ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಎಲ್ಲರೂ ಒಟ್ಟುಗೂಡಿ ನೀವು ಕೆಲಸ ಮಾಡಬೇಕು. ರಾಘವೇಂದ್ರ ಅವರು ಉಪಾಧ್ಯಕ್ಷರು, ಅವರು ಎಲ್ಲರೂ ಸೇರ್ಕೊಂಡು ನೀವು ಕೆಲಸ ಮಾಡಬೇಕು. ಅದೇ ರೀತಿ ಇಲ್ಲಿ ಮೇನ್ ಕಾಂಗ್ರೆಸ್ ಏನಿದೆಯೋ ಅವ್ರು ಹಿರಿಯರು ಏನೇನು ಹೇಳ್ತಾರೋ ಅದೇ ರೀತಿ ನೀವೆಲ್ಲ ನಡ್ಕೊಂಡು ಅವ್ರ ಜೊತೆಯಲ್ಲಿ ಅವ್ರು ಏನು ಸೂಚನೆಗಳು ಕೊಡ್ತಾರೋ ಆ ರೀತಿ ಅವ್ರೇನು ಹೇಳ್ತಾರೋ ಅದನ್ನ ನಡ್ಕೊಂಡು ಹೋದ್ರೆ ನಿಮಗೂ ಫ್ಯೂಚರಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಅದೇ ರೀತಿ ನೀವು ಬೆಳೆಯೋದಕ್ಕೂ ಆಗುತ್ತೆ, ಕಾಂಗ್ರೆಸ್ನು ಬೆಳೆಸ್ತೀರಾ. ಅದಿಲ್ಲ ನಿಮ್ಮದೇ ನಿಮ್ಮ ದಾರಿ ಅಂತ ಹೋಗ್ಬಾರ್ದು. ಯೂತ್ ಕಾಂಗ್ರೆಸ್ ಖಾಲಿ ನಿಮಗೆ ಒಂದು ಲೆಟ್ರೇಡ್ಗೆ ಒಂದು ವಿಸಿಟಿಂಗ್ ಕಾರ್ಡ್ಗೆ ಆಗಬಾರ್ದು. ಇದು ನೀವು ಗ್ರೌಂಡಲ್ಲಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷನ ಬೆಳೆಸ್ಬೇಕಂತ ಒಂದು ನನ್ನ ಚಿಕ್ಕ ಸೂಚನೆ, ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೀವು ನಡ್ಕೊಬೇಕು. ಮುಂದೆ ಕೂಡ ನೀವು ಇದೇ ರೀತಿ ನಿಮ್ಮ ಹೆಸರು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿ.